ಪ್ರಯೋಜನ ಇಲ್ಲ. ಹುಡುಗಿಯರಾಗಿ ನಾವುದೇ ಎಚ್ಚೆತ್ತುಕೊಳ್ಬೇಕು. ಫ್ರೀ ಉಂಟಂತ ಹೇಳಿ ಊರಿಡೀಕ ತಿರುಗುವುದಲ್ಲ ಬೆಳಿಗ್ಗೆಯಿಂದ ಸಂಜೆವರೆಗೆ. ಇಲ್ಲಿ ನೋಡಿ ನೀವು ಬಂದು ಯಾರು ಕೂತ್ಕೊಳ್ಳದಿದ್ರು ಇಲ್ಲಿ ಹುಡುಗಿಯರು ಹುಡುಗರು ಕೂತ್ಕೊಂಡಿರ್ತಾರೆ, ಗಲಾಟೆ ಮಾಡಿಕೊಂಡು ಹುಡಿಕೊಂಡು ಕಿಸ್ ಕೊಟ್ಟುಕೊಂಡು ಎಲ್ಲ ಮಾಡ್ಕೊಂಡಿರ್ತಾರೆ. ಊರೆಲ್ಲ ಉಂಟು ಮೇಡಮ್, ದಾಲಜ್ಜ ಪನ್ಪೂಜಿ ಊರೆಲ್ಲ ಉಂಟು. ಆಪನ ಬೇಲೆ ರಾತ್ರಿ ಬಗ್ಗೆ ಗಾಂಜದ್ದು ರಾತ್ರಿ ಟಾಯ್ಲೆಟ್ ಅಲ್ಲಿ ಬಂದು ನೋಡ್ಬೇಕು ಎಲ್ಲ ಏನೆಲ್ಲ ಬಿದ್ದಿರ್ತದೆ ಬೆಳಿಗ್ಗೆ ಗುಡಿಸುವವರು ಬರುವಾಗ. ಈಗೆಲ್ಲ ರಾಜಕೀಯಕ್ಕೋಸ್ಕರ ಬಸ್ ಸ್ಟ್ಯಾಂಡ್ ಯಾನ ಮಂತ್ರಿ ಅಂತಿದೆ ತೆಪ್ಪಲ ವಿಟ್ಲದಲ್ಲಿ ಆ ಗುಜ್ಜಿಗೆ ಬಸ್ ಸ್ಟ್ಯಾಂಡ್ ಅಲ್ಲಿ 6-8 ಬಸ್ ನಿಲ್ತದೆ ಅಂತೆ. ಇಲ್ಲಿ ಒಂದು ಬಸ್ ರಾತ್ರಿ ನಿಲ್ತದೆ ನೋಡಿ. ಇದು ಬಸ್ ಸ್ಟ್ಯಾಂಡ್ ಯಾಕೆ ಕಟ್ಟಿದ್ದಾರೆ? ಸಂಜೆ ಬಂದು ನೋಡಿ, ಒಂದು ಬಸ್ ಇಲ್ಲಿ ನಿಲ್ತದೆ ಅಂತ. ಅಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾರೆ. ಎಷ್ಟು 17 ಕೋಟಿ 18 ಕೋಟಿ ಏನು ಮಾಡಿದ್ದಾರೆ? ಕೋಟಿ ಯಾರಿಗೆ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತು. ಈಗ ಹೇಳಿದವ್ರು ನೋಡಿದವ್ರು ಹೇಳ್ಬೇಕು, ಈ ಪೊಂಜನ ನೆಕ್ ಪನ್ಪೇರ ಈ ಪೊಂಜನ ನೆಕ್ಕ ತೀರ್ ಬೈಯಡು 5 ಗಂಟೆ ಬಲೆ 5:30 ಗಂಟೆ ಅಂತ ಬಸ್ ಹೋಯ್ ಬುಕ್ಕ ಬಲೆ ಮೂಲು ಒಂಜಿ ಟಿಸಿ ಒಂಜಿ ಯಾನಿ ಮೂಲು ಒಂಜಿ 5 ಪರಬೇಕು ಆತ ಗುಂಡ ಏರ್ಲಜ್ಜೆ. ಈ ಒಂದು ಸರ್ಕಾರಿ ಬಸ್ ನಿಲ್ದಾಣ ಏನಿದೆ ಇದು ಹುಡುಗಿಯರಿಗೆ ಅಥವಾ ಹೆಂಗಸರಿಗೆ ಅಥವಾ ಯಾರಿಗೇ ಇರಲಿ ಎಷ್ಟು ಸೇಫ್ ಆಗಿದೆ ಅಂತ ಇದ್ರದ್ದು ಏನು ಪ್ರಯೋಜನ ಇಲ್ಲ ಮೇಡಮ್. ಇಲ್ಲಿ ಬಸ್ ಸ್ಟ್ಯಾಂಡ್ ಒಂದು ಕಟ್ಟಿದ್ದಾರೆ ಅಷ್ಟೇ, ಅದರಲ್ಲಿ ಏನಿಲ್ಲ. ಇಲ್ಲಿ ನಮ್ಮ KSRTC ಇವರನ್ನು ಮಾತಾಡಿ ಏನು ಪ್ರಯೋಜನ ಇಲ್ಲ. ಮೇಲಿಂದ ಇದು ಮಾಡಬೇಕಲ್ಲ, ಇವರು ಏನು ಮಾಡಲಿಕ್ಕಾಗ್ತದೆ? ಅವರಿಂದ ಡಿಪಾರ್ಟ್ಮೆಂಟಿಂದ ಏನಾದರೂ ಬಂದರೆ ಇವರು ಮಾಡ್ಬೋದು. ಕಟ್ಟಿ ಇಟ್ಟಿದ್ದಾರೆ, ಇವರಿಗೆ ಎಲ್ಲಿರೋ ದುಡಿಯೋದು ಅಷ್ಟೇ ಕೆಲಸ ಅಲ್ವಾ? ಈಗ ನನಗೆ ಇಲ್ಲಿ ಅಂಗಡಿಯಲ್ಲಿ ಕೆಲಸ ಮಾಡೋದಷ್ಟೇ ಹೊರತು ಉಳಿದ ಕೆಲಸ ಉಂಟಾ? ಇವರು ಏನು ಮಾಡಲಿಕ್ಕಾಗ್ತದೆ? ಒಮ್ಮೆ ಇದ್ದಿಡ್ತಾರೆ ಅಂತ ಗೊತ್ತಾ? ಎಲ್ಲರಿದ್ದಾರೆ ಇಲ್ಲಿ TCಗಳಿದ್ದು. TC ಒಬ್ಬೊಬ್ಬರು ಇರುವುದು, ಸಂಜೆ ಹೊತ್ತಲ್ಲಿ ಒಬ್ಬೊಬ್ಬರೇ TC ಇರುವುದು. ಇಲ್ಲಿ 2-3 TC ಆದರೂ ಇರಬೇಕು. ಒಬ್ಬರನ್ನೇ ಕೂತ್ಕೊಳಿಸ್ತಾರೆ. ಅವರು ಪಾಸ್ ಕೊಡಬೇಕು, ಟಿಕೆಟ್ ಕೊಡಬೇಕು, ಮಕ್ಕಳದೀಗ ಪಾಸ್ ಉಂಟು, ಎಲ್ಲ ಒಬ್ಬರೇ ಮಾಡಬೇಕು. ಅವರು ಅಲ್ಲಿಂದ ಹೊರಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಏನಾದರೂ ಬಿಲ್ಡಿಂಗ್ ಮಗ್ಚಿದ್ರು ಅವ್ರಿಗೆ ಗೊತ್ತಾಗೋದಿಲ್ಲ. ಸಂಜೆ 6 ಗಂಟೆ ಮತ್ತು ಜನವೂ ಇಲ್ಲ. ಏನು ಗೊತ್ತಾ, ಬಸ್ ಎಲ್ಲ ಅಲ್ಲಿಗೆ ನಿಲ್ಲುವುದು. ಇಲ್ಲಿ ಕಾಟಾಚಾರಕ್ಕೆ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ. ಬಸ್ ಇಲ್ಲಿ ಎಲ್ಲ ಬರ್ತದೆ, ಬಂದರೆ ಹೋಗ್ತಾರೆ. ಜನ ಎಲ್ಲ ಎಲ್ಲಿ ನಿಲ್ಲುವುದು? ಅಲ್ಲಿ ಕೆಳಗೆ. ಬಸ್ ಸ್ಟ್ಯಾಂಡ್ ಇಲ್ಲಿ ಯಾಕೆ ಮಾಡಿದ್ದಾರೆ ಅವರು? ಈಗ ಬಸ್ ಸ್ಟ್ಯಾಂಡ್ ಇಲ್ಲಿ ಮಾಡಿದ ಮೇಲೆ ಇಲ್ಲಿ ಜನ ಬರಬೇಕಲ್ಲ. ಇಲ್ಲಿ ತುಂಬ ಜನ ಆಚೆ ಓಡ್ತಾ ಇರ್ತಿದ್ರೆ ಏನಾಗ್ತಿರ್ಲಿಲ್ಲ. ಇಲ್ಲಿ ಜನವೇ ಬರುವುದಿಲ್ಲ. ಸಂಜೆ ಆಗೋಗಿ ನೀವು ನೋಡಿ, ಭೂತ ಬಂಗ್ಲೆ ಹಾಗೆ ಉಂಟು. ನಾನು ಸಂಜೆ ಬೇಡ, ಈಗ ಇವತ್ತು ಬೆಳಿಗ್ಗೆ ಎಂಟ್ರಿ ಆಗುವಾಗಲೇ ನೋಡ್ತಾ ಇದ್ದೇನೆ, ಏನೋ ಒಂದು ನಿರ್ಜನ ಪ್ರದೇಶದಲ್ಲಿ ಏನೋ ಒಂದು ಬಿಲ್ಡಿಂಗ್ ಇದ್ದಾಗಿದೆ. ಸೊ ಹಿಂದ್ಗಡೆ ಹೋದಾಗ ಅಂದರೆ ನಿನ್ನೆ ಏನದು ಇನ್ಸಿಡೆಂಟ್ ಆಯಿತು, ಆ ಒಂದು ಬರ್ಬರವಾದಂತಹ ಕೊಲೆ ಏನಾಯಿತು ಆ ಪ್ಲೇಸಲ್ಲಿ ನೋಡುವಾಗ ಕೂಡ ಒಂದು ಒಂಟಿ ಮಹಿಳೆ ಖಂಡಿತ ಅವಳನ್ನು ರಕ್ಷಣೆ ಮಾಡೋದಕ್ಕೆ ಆ ಸ್ಥಳದಲ್ಲಿ ಸಾಧ್ಯವೇ ಇಲ್ಲ. ಈಗ ಇವತ್ತು ನಿಮ್ಮ ಮನೆಯಲ್ಲಿ ಸಹ ಹೆಣ್ಣು ಮಕ್ಕಳಿರ್ಬೋದು, ನಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳಿದ್ದಾರೆ. ಈಗ ಯಾರು ಈ ಒಂದು ಸ್ಟೋರಿಯನ್ನು ನೋಡ್ತಾ ಇದ್ದಾರೆ ಅವರ ಮನೆಯಲ್ಲೂ ಕೂಡ ಹೆಣ್ಣು ಮಕ್ಕಳಿರ್ಬೋದು. ಇತ್ತೀಚಿನ ದಿವಸಗಳಲ್ಲಿ ಸಾಕಷ್ಟು ಕೊಲೆಗಳು ಆಗ್ತಾ ಇದೆ. ಈ ಹಿಂದೆ ಎಷ್ಟೇ ಮಂಚಿಯ ಪಡುಪು ಅನ್ನುವಂಥಲ್ಲಿ ಒಂದು ಹುಡುಗಿಗೆ, ಅದು ಕೂಡ 16-17 ವರ್ಷದ ಹುಡುಗಿಗೆ ಮಾರಣಾಂತಿಕವಾದ ಹಲ್ಲೆ ಮಾಡಿ ಅವಳ ಆಯಸ್ಸಿತ್ತು, ಅವಳು ಬದುಕಿಬಿಟ್ಲು. ನಿಜವಾಗ್ಲೂ ಅದು ಮಾರಣಾಂತಿಕವಾಗಿರುವಂತಹ ಹಲ್ಲೆ. ಇವತ್ತು ಎಲ್ಲೋ ಒಂದು ಕಡೆ ಏನೋ ಒಂದು ಅಂದರೆ ಈ ಪ್ರೀತಿ ಪ್ರೇಮ ಅನ್ನುವಂಥ ಇದರಲ್ಲಿ ಈ ರೀತಿಯ ಹಲ್ಲೆಗಳಾಗ್ತಾ ಇದೆಯಾ, ಈ ರೀತಿಯ ಒಂದು ಕೊಲೆಗಳಾಗ್ತಾ ಇದೆಯಾ, ಅಥವಾ ಯಾರಿಗೂ ಕೊಲೆ ಮಾಡುವಂತಹ ಅಧಿಕಾರ ಖಂಡಿತವಾಗ್ಲೂ ಇಲ್ಲ. ಸೊ ಈ ಬಗ್ಗೆ ತಾವೇನು ಹೇಳ್ತೀರಾ? ಮೇಡಮ್, ನಾನೊಂದು ಹೇಳ್ತೇನೆ, ಹುಡುಗರನ್ನೇ ಬೈದರೆ ಪ್ರಯೋಜನ ಇಲ್ಲ. ಹುಡುಗಿಯರಾಗಿ ನಾವುದೇ ಎಚ್ಚೆತ್ತುಕೊಳ್ಬೇಕು, ಮನೆಯವರು ಎಚ್ಚೆತ್ತುಕೊಳ್ಬೇಕು, ಹುಡುಗಿಯರು ಹುಡುಗರನ್ನು ನಾನು ಇಲ್ಲೇ ನೋಡ್ತೇನೆ. ನಾನು ಶಾಪ್ ಆಗ್ತೇನೆ, ಶಾಪಲ್ಲಿ ಇದ್ದೇನೆ. ಇಲ್ಲಿ ಬಂದು ಹುಡುಗ ಏನು ತಿನ್ನುವುದಿಲ್ಲ, ಇವಳು ಬೇಕಾದದನ್ನು ತೆಗೆದುಕೊಡ್ತಾನೆ. ಅವಳು ಮತ್ತೆ ನಾನು ಆಗೋದಿಲ್ಲ ಅಂತ ಹೇಳಿದರೆ ಅದು ಒಂದು ಈಗ ಗೊತ್ತಿಲ್ಲ. ಈ ಹುಡುಗಿಯರಾದ್ರೆ ಮನಸ್ಸಾದರೆ ಇದಾಗ್ತದೆ. ಈ ಹುಡುಗರ ಮನಸ್ಸು ಕೆಲವರದ್ದು ಇದಿರ್ತದೆ, ಗಟ್ಟಿ ಮಾಡಿರ್ತಾರೆ, ಅವ್ರು ಒಂದೇ ನಂಬಿರ್ತಾರೆ. ಅಂತ ಪರಿಸ್ಥಿತಿ ಬರ್ತದೆ. ಆಗ ಅವರು ನೆನಪು. ಆದರೆ ಕೊಲೆ ಮಾಡುವುದೇ ಅದಕ್ಕೆ ಪರಿಹಾರ ಅಲ್ಲ ಅಲ್ವಾ? ಕೊಲೆ ಮಾಡಲಿಕ್ಕೆ ರೈಟ್ಸ್ ಇಲ್ಲ ಅಲ್ಲ. ಈಗಿನ ಕಾಲದ ಜನ್ರೇಷನ್ಗೆ ಎಂತ ಗೊತ್ತಾ, ನೀವು ಮುದ್ದು ಮಾಡಿ ಸಾಕ್ತೀರಿ, ನಾನು ಮುದ್ದು ಮಾಡಿ ಸಾಕ್ತೀನಿ. ಮಕ್ಕಳಿಗೆ ತಲೆ ಬುದ್ಧಿ ಇಲ್ಲ. ಈಗ ಹುಡುಗಿಯರಿಗಿಲ್ಲ, ಹುಡುಗರಿಗಿಲ್ಲ. ಹಾಗೆ ಎಂಥದ ಒಂದು ಇದರಲ್ಲಿ ಆಗಿ ಹೋಗ್ತದೆ. ಅದಕ್ಕೆ ನಾವೇ ಎಚ್ಚೆತ್ತುಕೊಂಡ್ರೆ, ಹುಡುಗಿಯರಾಗಿ ಮನೆಯವರಾಗಿ ಎಚ್ಚೆತ್ತುಕೊಂಡ್ರೆ, ಹುಡುಗಿಯರು ಹೋಗುವಾಗ ಫ್ರೀ ಉಂಟಂತ ಹೇಳಿ ಊರಿಡೀಕ ತಿರುಗುವುದಲ್ಲ ಬೆಳಿಗ್ಗೆಯಿಂದ ಸಂಜೆವರೆಗೆ. ಹೌದಾ? ಮನೆಯಿಂದ ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ? ಇಲ್ಲಿ ನೋಡಿ ನೀವು ಬಂದು ಯಾರು ಕೂತ್ಕೊಳ್ಳದಿದ್ರು ಇಲ್ಲಿ ಹುಡುಗರು ಕೂತ್ಕೊಂಡಿರ್ತಾರೆ. ಏನು ಮಾಡಿದ್ರು ಗಲಾಟೆ ಮಾಡಿಕೊಂಡು ಹುಡಿಕೊಂಡು ಕಿಸ್ ಕೊಟ್ಟುಕೊಂಡು ಎಲ್ಲ ಮಾಡ್ಕೊಂಡಿರ್ತಾರೆ. ಆದರೆ ಯಾಕಂತೇಳಿದ್ರೆ ಇಲ್ಲಿ ಸೇಫ್ಟಿ ಇಲ್ಲ. ಮುಖ್ಯವಾಗಿ CC ಕ್ಯಾಮರಾ ಸರಿಯಾದರೆ ಸ್ವಲ್ಪ ಅದರ ಭಯ ಇರ್ತದೆ ಮೇಡಮ್. ಈಗ CC ಹಾಕಿದ್ದಾರೆ, CC ಉಂಟು, ಎಲ್ಲ ಉಂಟು. ಆದರೆ ಇವರು CC ತಪ್ಪಿ ಕೂತ್ಕೊಂಡ್ರೆ ಇಲ್ಲಿ ಯಾರು ಇವರನ್ನೇ ಕಾಯಲಿಕ್ಕೆ ಯಾರು ಇರ್ತಾರೆ ಮೇಡಮ್? ಈಗ ಮನೆಯಿಂದ ಹೊರಡುವಾಗ ನೀವು ಎಲ್ಲಿ ಹೋಗ್ತೀರಂತ ಮನೆಯವರದ್ದೇ ಸ್ವಲ್ಪ ಜಾಗ್ರತೆ ಮಾಡಬೇಕಲ್ವಾ? ಈಗ ಪಾಸ್ ಉಂಟು, ಫ್ರೀ ಉಂಟು, ಕೊಟ್ಟಿದ್ದಾರೆ, ಫ್ರೀ ಮಾಡಿ ಎಲ್ಲ ಹೋಗ್ತಾರೆ ಜಾಲಿಯಾಗಿ. ಇವರಿಗೆ ಕೆಲಸವೂ ಬೇಡ, ಏನು ಬೇಡ. ಈಗ ಫ್ರೀ ಉಂಟು, ಹುಡುಗರ ಹತ್ರ ಹಣ ಇರ್ತದೆ, ತಿರ್ತಾರೆ. ಇದೇ ಪ್ರಾಬ್ಲಮ್, ಮತ್ತೇನಿಲ್ಲ. ನಾವು ಹೋಗುವಾಗ ಎಲ್ಲಿ ಹೋಗ್ತೇವೆ ಮತ್ತೆ ಮೊದಲೇ ನಾವು ಇಳಿಯುವಾಗಲೇ ಜಾಗ್ರತೆ ಮಾಡಬೇಕು ಅಷ್ಟೇ ನಾನು ಹೇಳುವುದು. ಏನಾದರೂ ನಾವು ಜಾಗ್ರತೆ ಮಾಡಬೇಕು. ಕೊಲೆ ಮಾಡಲೇಬೇಕು ಅಂತಲ್ಲ. ಕೊಲೆ ಮಾಡುವಾಗ ನೀವು ಪ್ರಚೋದನೆ ಕೊಟ್ಟರೆ ಅಲ್ವ ನಾನು ಕೊಲೆ ಮಾಡುವುದು.
ನೀವು ನಾನು ಪ್ರಚೋದನೆ ಕೊಡೋದಿದ್ರೆ ನೀವು ಯಾಕೆ ಕೊಲೆ ಮಾಡ್ತೀರಾ? ಸುಮ್ಮನೆ ನಮ್ಮನೆ ಯಾರಾದರೂ ಕೊಲೆ ಮಾಡಲಿ ಅಂತ ಹಾಗಾದರೆ ಸುಮ್ಮನೆ ಎಲ್ಲರನ್ನು ಒಂದೇ ಆ್ಯಂಗಲಲ್ಲಿ ಒಬ್ಬರನ್ನೇ ಹುಡುಕ್ಲಿಕ್ಕೆ ಬಾರ್ದು. ನಮ್ಮ ಮನೆಯವರು ಸ್ವಲ್ಪ ಇದಾಗಬೇಕು. ಮನೆಯಿಂದ ಮಕ್ಕಳು ಬಂದ ಮೇಲೆ ಎಲ್ಲಿ ಹೋಗ್ತಾರೆ ಏನು ಅಂತ ಈಗ ಅಲ್ಲ, ಅವಳು ಕೆಲಸಕ್ಕೆ ಹೋದ ಮೇಲೆ ಅಲ್ಲ, ಅದಕ್ಕೆ ಮೊದಲೇ ಕಾಲೇಜಿಗೆ ಹೋಗೋಗ್ಲೇ ಸ್ವಲ್ಪ ಇದಾಗಬೇಕು ಅಲ್ವಾ? ನಮಗೂ ಮಕ್ಕಳಿದ್ದಾರೆ, ನನಗೂ ಮಕ್ಕಳಿದ್ದಾರೆ 2. ಇಲ್ಲಿ ಬಂದವ್ರ ಮಕ್ಕಳು ಎಷ್ಟೋ ಜನ ಬರ್ತಾರೆ. ನಾನು ಬೈಕ್ ಕೆಲವು ಬರುವುದೇ ಇಲ್ಲ ಇಲ್ಲಿ, ನಾನು ಬೈತೇನೆ ಅಂತೇಳಿ ಅಲ್ಲಿ ಕೂತು ಯಾರನ್ನಾದರೂ ಕಳಿಸಿ ತಿಕ್ಕೊಂಡು ಹೋಗ್ತಾರೆ ಅಂತ ಬೈಲ್ಬಿಟ್ಟು ನಾನು ಓಪನ್ ಆಗಿ ಹೇಳ್ತೇನೆ. ನನಗೆ ಕದ್ದು ಮುಚ್ಚಿ ಮಾತಾಡೋಗೆ ಇಲ್ಲಿ ಕೇಳಿ, ಅವ್ರ ಹತ್ರ ಕೇಳಿ, ಅವ್ರು ಹೇಳ್ತಾರೆ ಯಾರು ಎದುರು ಪಾತಿರ್ಬೇಕು ರಂಚ ಬರ್ಪೂಜಿರು ಅಂತ. ನಾನು ನನ್ನ ಮಕ್ಕಳಾಗೆ ಅಲ್ವ ಅವರಾದರೂ. ನೀವು ತಿನ್ನುವುದಿಲ್ಲ, ನಿಮಗೆ 100 ರೂಪಾಯಿ 200 ರೂಪಾಯಿ ಇದು ಇಲ್ಲಿ ತಗೊಂಡು ಅವ್ನು ಹುಡುಗಿಗೆ ಕೊಡ್ತಾರೆ. ನಾನು ಮೊನ್ನೆ ಕೇಳಿದೆ ಒಬ್ಬನ ಹತ್ರ, ಮೊನ್ನೆ ಒಂದು ಮತ್ತೆಲ್ಲ ಫೋನ್ ಮಾಡಿ ನನಗೆ ಕೇಳೋದು ಏನು ಗೊತ್ತಾ, ಮೊನ್ನೆ ಒಂದು ಇಲ್ಲಿ ಒಂದು ಗಲಾಟೆ ಆಗಿದೆ ಹುಡುಗಿಯರ್ದು. ಅದೇಯಾ ಮೇಡಮ್ ಅದೇಯಾ ಮುರಾಣಿದಾನೇನಾ ಅಂತ. ಇದು ಯಾವುದು ಗಲಾಟೆ ಮಾಡಿಕೊಂಡು ಬರಲಿಕ್ಕಿದ್ದು ಜಾಗ. ಒಂದು ಇಲ್ಲಿ ಗಲಾಟೆ ಆಗಿದೆಯಾ? ಒಂದು ಬೇರೆ ಹುಡುಗರಿಗೆ ಅದು ಮಾಮೂಲಿ, ಇದು ಇಲ್ಲಿದ್ದದೆ ಹುಡುಗರಿಗೂ ಎಲ್ಲರಿಗೂ ಅದು ಮಾಮೂಲಿ. ಇದೊಂದು ಲವರ್ಸ್ ಪಾರ್ಕ್ ಆಗಿದೆ. ಓ ಹಾಗೆ, ಬಸ್ ನಿಲ್ದಾಣ ಅಂತ ಇಲ್ಲ, ಇದು ಕೇವಲ ಇದು ಲವರ್ಸ್ ಪಾರ್ಕ್ ಆಗಿದೆ. ಇಲ್ಲಿ ದಿನ ಬೇಡದ ಗೊತ್ತಾ, ಬಸ್ ಸ್ಟ್ಯಾಂಡ್ ಇದಾದರೆ ಅಲ್ಲಿ ಬಸ್ ಯಾಕೆ ನಿಲ್ಲಿಸ್ತಾರೆ? ಈಗ ಗೌರ್ಮೆಂಟ್ ಬಸ್ ಅಂತ ನೀವು ಕಟ್ಟಿದ್ದು ಯಾಕೆ? ಇಲ್ಲಿ ಕಟ್ಟಿದ್ರೆ ಅಲ್ಲಿ ಯಾಕೆ ಬಸ್ ಸ್ಟ್ಯಾಂಡ್ ಮಾಡಿದ್ದೀರಾ? ಅಲ್ಲೇ ಎಲ್ಲ ನಿಲ್ತಾರೆ. ಇಲ್ಲಿ ಇಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ಉಂಟು, ಅಲ್ಲಿ ಯಾಕೆ ನಿಲ್ಲಿಸೋದು? ಬಸ್ ಅಲ್ಲಿ ಇಲ್ಲಿ ಬರೋದಿಲ್ಲ ಬಸ್ ಫ್ಲೈಓವರಿಂದ ಬಂದರೆ ಇಲ್ಲಿ ಬಂದರೆ ಎಲ್ಲರೂ ಬಂದು ಕೂತ್ಕೊಳ್ತಾರೆ ಬೇಕಾದರೆ. ಯಾಕೆ ಅಲ್ಲಿ ಬಸ್ ಸ್ಟ್ಯಾಂಡ್ ಯಾಕೆ ಮಾಡಿ ಅಲ್ಲಿ ಕೂತ್ಕೊಂಡು ಬಸ್ ಆಗ್ತದೆ? ಅಲ್ಲಿ ಮತ್ತೆ ಸಂಜೆ ಆಗುವಾಗ ಫುಲ್ ಬ್ಲಾಕ್. ಇದು ಗೌರ್ಮೆಂಟು ಪ್ರೈವೇಟು ಎಲ್ಲ ಅಲ್ಲಿಯೇ ಕರು ಹಾಕೋದು ಹಾಗೆ. ಈಗ ಮುಂದಿನ ದಿವಸಗಳಲ್ಲಿ ಏನಾಗಬೇಕು ಅಂತ ನೀವು ಹೇಳೋದು? ಏನಾಗಬೇಕು? ಈ ರೀತಿಯ ಕೊಲೆಗಳು ನಡಿಬಾರ್ದು. ಯಾಕಂತ ಹೇಳಿದ್ರೆ ಹೋಗಿರೋದು ಒಂದು ಜೀವ, ಅಲ್ಲಿ ನಷ್ಟ ಯಾರಿಗೆ ಆಗಿರುವಂಥದ್ದು? ಅವರ ತಂದೆ ತಾಯಿಗಳಿಗೆ ಅಲ್ವಾ? ಹಾಗಾಗಿ ಇನ್ನೊಂದು ಏನಂತ ಹೇಳಿದ್ರೆ, ಹೆಣ್ಣು ಮಕ್ಕಳು ಧೈರ್ಯದಿಂದ ಹೊರಗಡೆ ಬಂದು ಉಳಿದ ಹೆಣ್ಣು ಮಕ್ಕಳು ಭಯ ಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಇದರ ಬಗ್ಗೆ ನೀವು ಇಲಾಖೆಗಿರಲಿ, ಸಂಬಂಧಪಟ್ಟ ಅಧಿಕಾರಿಗಿರಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳುವುದು, ಬಸ್ ಸ್ಟ್ಯಾಂಡ್ ಯಾಕೆ ಮಾಡಿದ್ದಾರೆ ಒಂದು ಪ್ರಶ್ನೆ. ಮೊದಲು ಬಸ್ ಸ್ಟ್ಯಾಂಡ್ ಆದರೆ ಅಲ್ಲಿ ಯಾಕೆ ನಿಲ್ಲಿಸ್ತಾರೆ ಅಂತ ನಾನು ಕೇಳುವುದು. ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಜನ ಬಾರದಿದ್ರೆ ಬಸ್ಸಲ್ಲಿ ಕೆಳಗಿಂದ ಬಂದು ಅಲ್ಲಿ ಜಂಕಮ್ ಆಗಿದ್ರೆ ಇಲ್ಲಿ ಯಾಕೆ ಬಸ್ ಸ್ಟ್ಯಾಂಡ್ ಕಟ್ಟಿದ್ರೆ ಅಲ್ಲಿಂದ ಬಸ್ ಕೆಳಗೆ ಹೋಗ್ಬೋದಲ್ಲ? ಅವರು ಇಲ್ಲಿ ಹತ್ತಿಕೊಂಡು ಬರೋದು ಯಾಕೆ? ಫ್ಲೈಓವರಿಂದ ಮೇಲಿಂದ ಒಳಗೆ ಬರಲಿಕ್ಕೆ ಆಗೋದಿಲ್ವಾ? ಇಲ್ಲಿ ಕಟ್ಟುವಾಗ ಅವರಿಗೆ ತಲೆ ಇರಲಿಲ್ವಾ? ಯಾಕೆ ಬಸ್ ಸ್ಟ್ಯಾಂಡ್ ಇಲ್ಲಿ ಕಟ್ಟಿದ್ದಾರೆ? ಇಲ್ಲಿ ಜನ ಇದ್ರೆ ಆಚೆ ಈಚೆ ಹೋಗೋರಾದರೆ ಹುಡ್ಕೊಂಡು ಇರ್ತಾರೆ. ಬಸ್ ಬಂದರೆ ಇಲ್ಲಿ 1 ನಿಮಿಷ ನಿಲ್ಲೋದಿಲ್ಲ, ಅಲ್ಲಿ ಬೇಕಾದ್ರೆ ಗಂಟೆ ಗಟ್ಟಲೆ ನಿಲ್ತದೆ, ಬರ್ತದೆ ಓಡ್ತದೆ. ಅಷ್ಟೊತ್ತೋಗ ಇಲ್ಲಿ ಯಾರು ಇರುವುದಿಲ್ಲ, ಅವ್ರು ತಾನೇ ಯಾರಾದರೂ ಇದು ಮಾಡ್ತಿರ್ತಾರೆ. ಅದೊಂದು ಅಲ್ಲಿ ಭೂತ ಬಂಗಲೆ ಆಗಿ ಉಂಟು ಆ ಸೈಡಲ್ಲಿ. ಇಲ್ಲಿ ಎಲ್ಲ ಇದ್ರೆ ಅಲ್ಲಿ ಯಾರಿದ್ದಾರೆ ಅಂತ ಗೊತ್ತಾಗ್ತದೆ. ಒಳ್ಳೆ ಜನ ಇದ್ದರೆ ಗೊತ್ತಾಗ್ತದೆ. ಸಂಜೆ ಹೊತ್ತು ಮಕ್ಕಳು ಇವರು ಶಾಲೆಗೆ ಹೋಗೋರೆಲ್ಲ ಇರ್ತಾರಲ್ಲ, ಅಲ್ಲಿ 7 ಗಂಟೆ 8 ಗಂಟೆಯಲ್ಲಿ ಇಲ್ಲಿ ಸ್ವಲ್ಪ ಇದ್ದರೆ ಇಲ್ಲಿ ಸ್ವಲ್ಪ ಇದಾಗ್ತದೆ. ಈಗ ಹೇಳ್ಬೋದು ನಿಮಗೆ ಪ್ರಯೋಜನ. ನನಗೆ ನಾನು 6:30 ಗಂಟೆಗೆ ಫೋನ್ ಮಾಡಿ ಬಾಕಿ ಮಾಡಿ ಹೋಗ್ತೇನೆ ಮೇಡಮ್. ನಂದು ಮನೆ ಹಳ್ಳಿಯಲ್ಲಿ ಸ್ವಲ್ಪ ದೂರ ಉಂಟು, ನನಗೇನು ಇದ್ದಂತಲ್ಲ ಅದು. ನಾನು ಇದಕ್ಕೆ ಇದರಲ್ಲಿ ಇದು ನನಗೆ ಇದ್ರ ಬಿಸ್ನೆಸ್ಸಲ್ಲೂ ಏನು ಲಾಭವೂ ಇಲ್ಲ, ಏನಿಲ್ಲ. ಇದೊಂದು ನನ್ನೊಂದು ಪ್ರೀತಿಗೋಸ್ಕರ ಅಂಗಡಿಯನ್ನು ಇಟ್ಕೊಂಡು, ನಾನು ಹೊರಗೆ ಅಂಗಡಿ ಉಂಟು ನಂದು, ಅದನ್ನು ಬಂದ್ ಮಾಡಿ ಕ್ಲೋಸ್ ಮಾಡಿ ಇಲ್ಲಿ ಬಂದದ್ದು. ಇಲ್ಲಿ ಏನು ಲಾಭದಲ್ಲಿ ನಿಂತದ್ದು. ಈಗ ಹೇಳಿದವ್ರು ನೋಡಿದವ್ರು ಹೇಳಬೇಕು, ಈ ಪೊಂಜನ ನೆಕ್ಕ ಪನ್ಪೇರ್ ಅದು ಪುಂದು, ಈ ಪೊಂಜನ ನೆಕ್ಕತ್ತಿರು ಬೈಯಡು 6 ಗಂಟೆ ಬಲೆ 5:30 ಗಂಟೆದ ಬಸ್ಸು ಪೋಯ್ಬುಕ್ಕ ಬಲೆ ಮೂಲು ಒಂಜಿ ಟಿ.ಸಿ ಒಂಜಿ ಯಾನಿ ಮೂಲು ಒಂಜಿ 5 ಪರಬೇರು 10 ಬುಡ್ಡ ಏರ್ಲಜ್ಜೇರು ಇದ್ರ ಬತ್ತ ತೂಲೆ ಆತೆ ಉಪ್ಪುನೆ ಮೂಲು ಇಡೀ ಪೂರ ಅವಳು ಗುಲ್ಲು ತುಪ್ಪೇರು ಅವಳು ಕೀವು ಕಟ್ಟು ತುಪ್ಪೇರು ಆಯ್ತಲೇನೆ ಮೂಲು ಕೊಂದತ್ತು ಮೂಲು ಬಸ್ಸು ಪೂರ ಇಡೇ ಬತ್ತಲ್ಲ ಫ್ರೀ ಅಂತ ಉಂಡು ಪೂರ ಬತ್ತನ ಮೂಲು ಬತ್ತು ಕುಲ್ಲು ಜರ ಮೂಲು ಈತು ಜಾಗ ಇಜ್ಜ ಒಂದು ದಾಯಿ ಕಟ್ಟಿದ್ದೀನಿ ಬಸ್ ಸ್ಟ್ಯಾಂಡ್ ಈಗೆಲ್ಲ ರಾಜ್ಯಕ್ಕೆ ಹೋಗೋಸ್ಕರ ಬಸ್ ಸ್ಟ್ಯಾಂಡ್ ಯಾನ ಮಂತ್ರಿ ಅಂತ ನೆಟ್ಟು ತೆಪ್ಪಲ ಆಪುನಿಜ್ಜಿ ಮೂಲು ಇಂದು ಮೂಲು ಪೂರಲ್ಲ ಉಂಟು ಮೇಡಮ್ ಇಜ್ಜಾನ ದಾಲಜ್ಜ ಪನ್ಪೂಜಿ ಪೂರಲ್ಲ ಉಂಟು ಮೂಲು ಆಪುನ ಬೇಲೆ ರಾತ್ರಿ ಬಗೆಲ್ ಇತ್ತ ಮುಗುಳು ತೀರ್ಥದಾಗಲು ಬತ್ತ ಹೇಳಿದ್ರೆ ಒಂಚೂರು ಕಮ್ಮಿ ಆಗ್ತದೆ ಮಾತಲ್ಲ ಉಂಟು ಏನೆಲ್ಲ ಆಗ್ತಾ ಉಂಟು ಇಲ್ಲಿ ಗಾಂಜದ್ದು ರಾತ್ರಿ ಟಾಯ್ಲೆಟಲ್ಲಿ ಬಂದು ನೋಡಬೇಕೆಲ್ಲ ಏನೆಲ್ಲ ಬಿದ್ದಿರ್ತದೆ ಬೆಳಿಗ್ಗೆ ಅವ್ರು ಗುಡಿಸುವವರು ಬರುವಾಗ ಇಲ್ಲಿ ಬರದಾಗ್ತದೆ ಅದೆಲ್ಲ ಕೆಲಸ ಯಾರಿಲ್ಲಲ್ಲ ರಾತ್ರಿ ಯಾರಿರ್ತಾರೆ ಇಲ್ಲಿ ಇಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ಉಂಟು ಇಷ್ಟು ಬಸ್ ಅಲ್ಲಿ ನಿಲ್ತದೆ ಇಲ್ಲಿ ಒಂದು 4 ಬಸ್ಸನ್ನು ನಿಲ್ಲಿಸುವುದು ಇದು ಬಸ್ ಸ್ಟ್ಯಾಂಡ್ ಯಾಕೆ ಕಟ್ಟಿದ್ದು ಒಂದು 4 ಬಸ್ ಸ್ಟ್ಯಾಂಡನ್ನು ಕಟ್ಟಿ 4 ಬಸ್ಸನ್ನು ನಿಲ್ಲಿಸು ವಿಟ್ಲದಲ್ಲಿ ಆ ಗುಜ್ಜಿರಿ ಬಸ್ ಸ್ಟ್ಯಾಂಡಲ್ಲಿ 6-8 ಬಸ್ ನಿಲ್ತದಂತೆ ಇಲ್ಲಿ ಒಂದು ಬಸ್ ರಾತ್ರಿ ನಿಲ್ತದೆ ನೋಡಿ ಇಲ್ಲಿಂದ ಸಂಜೆ ಮೇಲೆ ಕತ್ತಲಿಗೆ ಯಾರಿಲ್ಲ ಇಲ್ಲಿ ಯಾರಿಲ್ಲ ಒಬ್ಬ ಟಿ ಸಿ ಒಬ್ಬ ನೋಡ್ತಾನೆ ಕೂತ್ಬಿಟ್ರೆ ಯಾರಿಲ್ಲ 7 ಗಂಟೆಯಿಂದ ಒಂದು 9 ಗಂಟೆವರೆಗೆ ಒಂದು ಬಸ್ ಬರ್ತದಾಗಿರಬೇಕು ಮತ್ತೆ ಯಾರಿಲ್ಲ ಅದು ಬ್ಯಾಂಗ್ಳೂರು ಹೋಗೋದು ಒಂದು 4 ಬಸ್ ಇಲ್ಲಿ ನಿಲ್ಲಿಸೋದು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ದುಬ್ಬಿಸೋದು ಯಾಕೆ ಡಿಪೋದಲ್ಲಿ ಇಲ್ಲಿದ್ದರೆ ಈ ಬಸ್ ಅವರಿಗೂ ಮನಸ್ಸು ಸೇಫ್ಟಿ ಆಗ್ತದೆ ಬಸ್ ಉಂಟು ಅಂತಂದು ಮನಸ್ಸಲ್ಲಿ ಇರ್ತದೆ ಬಸ್ ಉಂಟು ಪೋಪನ ಜಾಗ್ರತೆ ಅನ್ಬಿಡಿ ಏರಲ್ಲ
ಅಲ್ವಾ? ಏನು ಸಂಜೆ ಬಂದು ನೋಡಿ, ಒಂದು ಬಸ್ ಇಲ್ಲಿ ನಿಲ್ತದಂತ, ಇಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾರೆ, ಎಷ್ಟು 17 ಕೋಟಿ 18 ಕೋಟಿ ಏನು ಮಾಡಿದ್ದಾರೆ ಅಂತೆ, ಕೋಟಿ ಯಾರಿಗೆ ಕೊಟ್ಟಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ.